ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತು ಈ ಚಾಂಪಿಯನ್ಸ್ ಟ್ರೋಫಿ ಮೀಮ್ ರಿವ್ಯೂ ಅಂದ್ರೆ ಈ ಪಾಕಿಸ್ತಾನ ನಿನ್ನೆ ಹೊರಗೆ ಹೋಗ್ತಾರೆ ಚಾಂಪಿಯನ್ಸ್ ಟ್ರೋಫಿ ಅಂತ. ಸೊ ಅದಕ್ಕೆ ಸ್ವಲ್ಪ ಮೀಮ್ಸ್ ಅದಾವ, ಮೀಮ್ಸಿಗೆ ರಿಯಾಕ್ಷನ್ ಮಾಡು. ಸೊ ವಿಡಿಯೋ ಲಾಸ್ಟ್ ಕಡೆ ನೋಡ್ರಿ, ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಓಕೆ, ನಮ್ಮ ಫಸ್ಟ್ ಮೀಮ್ ಇದು ಯಾವುದು, ವೇಟೆಡ್ ಫಾರ್ 29 years ಇದು ಸೂಪರ್ ಐತ್ ಮೀಮ್. ಇದಕ್ಕರ ಇವರು ಒಂದು ICC ಇವೆಂಟ್ ಅಂದ್ರೆ ಪಾಕಿಸ್ತಾನ ಒಂದು ICC ಇವೆಂಟ್ ಮಾಡ್ಬೇಕಾರೆ 29 ವರ್ಷ ಕಾದಿರ್ತ, 4 ದಿವಸ ಹೊರಗೆ ಹೋದ್ರು ಅಂದ್ರೆ ಶುರು ಹೋತಾಯಿ ಖತಮ್ ಹೋಗೈತ್ಲ. ಸೇಮ್ ಇದಕ್ಕೆ ನೋಡಿ ಇಟ್ಟಿರ್ಬೇಕದ್ನ. ಬರೋಬ್ಬರಿ ಐತಿ, ಭಾರಿ ಐತಿ ಮೀಮ್ ಇದು. ಹೆವಿ ಅಂದ್ರೆ ಹೆವಿ ಕಾಮಿಡಿ ಐತಿ. ಇನ್ನು ನಮ್ಮ ಸೆಕೆಂಡ್ ಮೀಮು ಯಾರು, ಬಾಬರ್ ಅಜಮ್ ಪಾಕಿಸ್ತಾನ ಕ್ಯಾಂಪೇನ್ ಚಾಂಪಿಯನ್ಸ್ ಟ್ರೋಫಿ ಬಾಯ್ तो ये शुरू होता ही खत्म हुआ. ಇದು ನಾ ಆಗ ಹೇಳಿ ಬಾಯ್ ಶುರು ಹೋತ ಖತಮ್ ಅಂದ್ರೆ ಆಡಿದ ಒಂದ್ 2 ಮ್ಯಾಚ್ ಆಡಿದ, 2 ಮ್ಯಾಚ್ ಸೋತ. ಶುರು ಹೋತ ಖತಮ್ ಚಾಲೋ ಇನ್ನ ಚಂದ. ಒಂದ್ ವಾರ ಆಗಿಲ್ಲ ಅಟ್ರೋಗ ವಾರಕ್ಕೆ ಹೋದ್ರು ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ. ಸೊ ಅದಂತೂ ಬಾಕಟ್ ಮಜಾ ಇರ್ತೈತಿ ದಗದ. ಸೂಪರ್ ಆಗಿದೆ ಸಲ ಇವ್ರಿಗೆ. ಇನ್ನು ನಮ್ಮ ಮೂರನೇ ಟೀಮು ICC ಯು ಆರ್ ಅಫಿಷಿಯಲಿ ಎಲಿಮಿನೇಟೆಡ್, ಗೋ ಹೋಮ್ ಪಾಕಿಸ್ತಾನ್ ಟೀಮ್. ಪೆಹಲೆ ಸಿ ಕಿತ್ನಾ ಅಂದರ್ ಜಾಯಂಗೆ ಅಂದ್ರೆ ICCದವರು ನೀವು ಚಾಂಪಿಯನ್ಸ್ ಟ್ರೋಫಿ ಅಂತ ಎಲಿಮೆಂಟ್ ಆದ್ರೆ ಹೋಗ್ರತನಾಗ ನಾವು ಹೇಳ್ದೇನೈತ್, ನಾವು ಮೊದ್ಲು ಹೋಗಿನ ಎಷ್ಟು ಹೋಗುನತ್ತ. ಇವ್ರು ಖುಷಿ ಕೇಳಿದ್ರೆ ಈ ಕಡೆ ಬಾಬರ್ ಅಜಮ್ ಇರ್ತಾನ, ಅವನ ಜಡೆ ಯಾರ ಗೊತ್ತಾಯ್ತು, ರಿಜ್ವಾನ್ ಜೇಲ್ದಾಗ ಅವರು. ನಾವು ಆಲ್ಬಿಟ್ಟು ಹೊರಗೆ ಹೋಗಿ ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತ ICCದವ್ರು ಇವ್ರು ಹೇಳತ್ತಾರ. ಸೊ ಭಾರಿ ಐತಿ ಇದು ಮೀಮ್. ಇದು ಒಂಥರ ಮೀಮ್ ಆಫ್ ದಿ ಡೇ ಅಂತ ಅನ್ಬೇಕು. ಇದಕ್ಕೆ ಚೀಸ್ ಐತಿ ನೋಡ್ರಿ. ಇದು ಬಾಂಗ್ಲಾದೇಶ್ ಮೀಟಿಂಗ್ ಪಾಕಿಸ್ತಾನ ಎಕ್ಸಿಟಿಂಗ್ ದ ಚಾಂಪಿಯನ್ಸ್ ಟ್ರೋಫಿ, तुम कब आया सबसे पहले मैं आ गया. ಬರೋಬ್ಬರಿ ಐತಿ. ಅದಕ್ಕರ ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಅಂತ ಬಾಂಗ್ಲಾದೇಶದವ್ರು ಲೇಟ್ ಆಗಿ ಹೊರಗೆ ಹೋದ್ರ, ಇವ್ರು ಮೊದ್ಲ ಹೋಗಿ ಕೂತಾರ. ಅಂದ್ರೆ ಇವರು ಪಾಕಿಸ್ತಾನ ಟೀಮ್ನವರು ದುಬೈ ಅಂತ ಕರಾಚಿ ಏರ್ಪೋರ್ಟ್ ನಾಗ ಕೂತಿರ್ತಾರ ತಮ್ಮ ಮನಿ ಹೋಲಾಕ. ಅವಾಗ ಬಂದ್ ಇಳಿದಿರ್ತಾರ. ಈ ಕಡೆ ಬಾಂಗ್ಲಾದೇಶದವ್ರು ಪಾಕಿಸ್ತಾನ ಅಂತ ಬಾಂಗ್ಲಾದೇಶ್ಗೆ ಹೋಗ್ಬೇಕಂತ ಏರ್ಪೋರ್ಟ್ ನಾಗ ಕೂತಿರ್ತಾರ. ಆತರ ಹೋಗಿ ನಡೆಯುವ ಸಂಭಾಷಣೆನೇ ಈ ಮೀಮ್. ನೀವು ಬಾಂಗ್ಲಾದೇಶ ನೀವು ಯಾವಾಗ ಬಂದಿರ್ತೀರ, ನಿಮ್ಕಿಂತ ಮೊದ್ಲ ಬಂದಿರ್ತ ಕ್ಯಾಟ್ ನಗೋಯ್ತಾರ್ರಿ ಮೀಮ್. ಸೂಪರ್ ಐತಿ ಇದರಿ. ಇದು ಬಾಂಗ್ಲಾದೇಶ ಟೀಮ್ ಎಲ್ಲ ಮೀಮ್ ಐತಿ. ಏನ ಚಾಂಪಿಯನ್ಸ್ ಟ್ರೋಫಿ ಆಸ್ ಬೀನ್ ಎಲಿಮಿನೇಟೆಡ್, ನೌ ಇಟ್ಸ್ ಜಸ್ಟ್ ಅ ಟ್ರೋಫಿ ಅಂತ ಕರೆಕ್ಟ್. ಇದಕ್ಕರ ಬಾಂಗ್ಲಾದೇಶ್ ಟೀಮ್ ನಾವು ಈ ಸಲ ಚಾಂಪಿಯನ್ ಆಗ್ಲಕ್ ಬಂದಿವಿ, ಹೊಡ್ಕೊಂಡ್ ಕಪ್ ಅಂತ. ಆದ್ರೆ ಎಲ್ಲಕ್ಕಿಂತ ಸೆಕೆಂಡ್ ಇವ್ರ ಎಲಿಮಿನೇಟ್ ಆದ್ರಲ್ಲ ಈಗ, ಅದಕ್ಕೆ ಚಾಂಪಿಯನ್ ಹಾಕೋಕ್ ಬಂದಿದ್ದು. ಚಾಂಪಿಯನ್ ಹೋಯ್ತು, ಈಗ ಟ್ರೋಫಿ ಒಂದು ಉಳ್ದೈತ ಈ ಮೀಮ್ನ ಐತಿ. ಬರೋಬ್ಬರಿ ಐತಿ ಮೀಮ. ಬಾಕಡ ಅಷ್ಟೇ ಹೆವಿ ಅಂದ್ರೆ ಹೆವಿ ಕಾಮಿಡಿ ಇಲ್ಲ. ಸೊ ಐತಿ ಒಂದು ಬರೋಬ್ಬರಿ. ಇದು ವಿಡಿಯೋ ಮೀಮ್ ಐತೆ ನೋಡೋಣ. सपना टूटा है तो दिल कभी जलता है, हाँ थोड़ा दर्द हुआ. ಬರೋಬ್ಬರಿ ಏನ್ ಕ್ರಿಯೇಟಿವ್ ಐತಿ ನಮ್ಮ ಇಂಡಿಯಾ. ಒಟ್ಟ ಇಂಡಿಯಾ ಫ್ಯಾನ್ಸು, ಇಂಡಿಯಾ ಇದು ಏನ್ ಕ್ರಿಯೇಟಿವ್ ಐತಿ. ನಾವು ಟ್ರೋಲರ್ಸ್ ಮೆಂಬರ್ಸ ಇಟ್ಟು ಅನ್ಗಂಡ ಎಡಿಟ್ ಮಾಡೋದು ಇಲ್ಲ ಬರೋಬ್ಬರಿ ಉಪಯೋಗ ಅಂತ ಹೇಳ್ಬೇಕು. ಸಖತ್ ಮೀಮ್ ಬರ್ಲತ್ತಾವ ಇವತ್ತಾರೆ ನೋಡಿ. ಏನ ದಿನ ಹೆಂಗ್ ಬರ್ತಾವ. ಈಗ ನೆಕ್ಸ್ಟ್ ಮೀಮ್ ಕಡೆ ಹೋಗುನು. ಈಗ ಇದು ವಿಡಿಯೋ ಮೀಮ್ ಐತಿ, ನೋಡಿ ಬರೀ ಅಂದ್ರೆ ಏನಿದು ಅಂದ್ರ ವಾಸಿಂ ಅಕ್ರಮ ಇವ್ರದ್ದು ಏನೈತಿ, ರಿಜ್ವಾನ್ ಮೀಟ್ ಮಾಡ್ರಿ, ರಿಜ್ವಾನ್ ಹಿಂಗ್ ಬಡಿತಾರ, ನಾಯಿ ಹೊಡ್ದಂಗ್ ಬಡಿತಾರ ಮೀಮ್ ಐತಿದು. ಸೊ ಇದು ಸೂಪರ್ ಐತ್ ಮೀಮ್. ಎದಕ್ಕಾರ ಹಿಂಗ ಮಾಡ್ತಾರ, ಎದಕ್ಕಾರ ಅವ್ರ ಕಿಮ್ಮತ್ ಎಲ್ಲಾ ಇವ್ರು ಹಾಳು ಮಾಡಿದ್ರು, ಅದಕ್ಕ ಹಿಂಗ್ ಇಟ್ಟಾಡ್ತಾರ. ಸೊ ಇದು ಸೂಪರ್ ಐತ್ ಮೀಮ್. ಈಗ ಇನ್ನೊಂದು ಮೀಮ, ಇದಂದ್ರೆ ಹೆವಿ ಕಾಮಿಡಿ ಐತಿ. पाकिस्तान is officially out of Champions Trophy. पाकिस्तान हवा में आउटसाइड ऑफ कराची एयरपोर्ट. अबे ये हमारा प्लेन कब आएगा रे ಅಂದ್ರೆ ನಮ್ಮ ಪ್ಲೇನ್ ಯಾವಾಗ ಬರ್ತೈತೆ ಕಾಯ್ಕೊಂಡು ಕೂತಾರ ಅವರು. ಇದ್ರಂತ ದುಬೈ ಏರ್ಪೋರ್ಟ್ ತಕ ನಮ್ಮ ಪ್ಲೇನ್ ಯಾವಾಗ ಬರ್ತೈತೆ ಕಾಯ್ಕೊಂಡು ಕೂತಾರ. ಅದಕ್ಕೆ ಹೊರಗಂತ ಹೋದ್ರು ಇನ್ನು ಹೋಗ್ಬೇಕಲ್ಲ ಅವ್ರ ದೇಶಕ್ಕೆ ಅವರು. ಅದಕ್ಕೆ ಪ್ಲೇನ್ ಯಾವಾಗ ಬರ್ತೈತೆ ತಂಡ್ಯಾಗ ಹಿಂಗೆ ಮರ್ಸ್ಕೊಂಡ್ ಕೂತಾರ. ಆತು ಇವ್ ಬಾಬರ್ದು ಎಲ್ಲ ಸೇರಿಸಿ ಬಾರಿ ಇತ್ತು ಮೀಮ್. ಇನ್ನು ನಮ್ಮ ಇವತ್ತಿನ ಲಾಸ್ಟ್ನೇ ಮೀಮ್ ನೋಡೋಣ ಇವತ್ತ. ಈಗ ಇನ್ನೊಂದು ಲಾಸ್ಟ್ನೇ ಮೀಮ್, ಪಾಕಿಸ್ತಾನ एक ही टूर्नामेंट बार हो चुका है, 4 time will be there ಬಾವಷ್ಟ ಬಾಂಗ್ಲಾದೇಶ ಅಂತ. ಅಂದ್ರ ಚಾಂಪಿಯನ್ಸ್ ಟ್ರೋಫಿ ಈಗ ಆಡಿದ್ರ ಮ್ಯಾಚ್ ಒಳಗ 3-4 ಸಲ ಹೊರಗೆ ಹೋಗ್ಯಾರ. 2-3 ಸಲ ಹೊರಗೆ ಅಂದ್ರೆ 2 ಸಲ ಹೊರಗೆ ಹೋಗ್ಯಾರ್ತ. ಇನ್ನೊಂದ್ಸಲ ಅಂದ್ರೆ ಬಾಂಗ್ಲಾದೇಶದವ್ರ ಮೇಲೆ ಇವ್ರು ಸೋಲ್ತಾರ್ತಿ ಮೀಮ್ ಐತಿದು. ಸೂಪರ್ ಐತಿ. ಯಾಕಂದ್ರೆ ಹೇಳಕ್ ಬರ ಸೋತ್ರ ಅವ್ರ ಹುಗಿ ಬಾಲಿಂಗ್ ಬ್ಯಾಟಿಂಗ್ ಹಂಗೈತಿ.
ಸೊ ಇವ್ರು ಸೋತ್ರ ಹೇಳಬಿಡಲ್ಲ. ಸೊ ಇದು ಮಜಾ ಆಯ್ತು. ಸೊ ಇದುವರೆಗೆ ನೋಡಿದ್ರಲ್ಲ ಇದು 9 ಕ್ರಿಕೆಟ್ ಮೀಮ್ಗಳು. ಈ ಮೀಮ್ ಒಳಗೆ ಯಾವ ಮೀಮು ಯಾವ ಟ್ರೋಲ್ ನಿಮ್ಗೆ ಇಷ್ಟ ಆಗೈತ ವಿಡಿಯೋ ತರ ಕಾಮೆಂಟ್ ಮಾಡ್ರಿ. ಸೊ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಕಾಮೆಂಟ್ ಮಾಡ್ರಿ. ಇದನ್ನ ದಿನ ನೋಡಿ ಕಂಟಿನ್ಯೂ ಆಗಿದ್ರ ಮಾಡು. ಸೊ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಹಚ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ.